ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮೂರ ಪಕ್ಕ ಇರುವಂತಹ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಈ ಒಂದು ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಕೊನೆಗೂ ಬೆಟ್ಟದ ಕೆಳಗಡೆ ಬಂದ್ವಿ. ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಆರ್ಚಿಂದ ಒಳಗಡೆ ಎಂಟ್ರೆನ್ಸು ಬೆಟ್ಟಕ್ಕೆ. ಪ್ರತಿ ವರ್ಷ ಶ್ರಾವಣ ಶನಿವಾರದಲ್ಲಿ ಈ ಒಂದು ಬೆಟ್ಟವನ್ನು ಹತ್ತುತ್ತಾರೆ. ಮೇಲುಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ, ಅಲ್ಲೇ ಪೂಜೆ ಮಾಡಿ ಮತ್ತು ನಾನ್ ವೆಜ್ ಮಾಡುವಂಥವ್ರು ಅಲ್ಲೇ ನಾನ್ ವೆಜ್ ಮಾಡಿ ಊಟ ಮಾಡಿ ಬರ್ತಾರೆ. ನಾವು ಕೂಡ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಯಜಮಾನ್ರು ಯಾವುದೇ ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಹತ್ತುತ್ತಿದ್ದರು. ಆದರೆ ನನಗೆ ಸ್ವಲ್ಪ ತುಂಬ ಕಷ್ಟ ಆಯಿತು ಬೆಟ್ಟ ಹತ್ತೋದಕ್ಕೆ. ಯಾಕಂದರೆ ವರ್ಷಕ್ಕೊಂದು ಸಾರಿ ಹತ್ತೋದು. ಇಷ್ಟು ಟ್ರೆಕ್ಕಿಂಗು ಆಗಲಿ ಅಥವಾ ಯಾವುದೇ ಬೆಟ್ಟ ಗುಡ್ಡ ಈ ನಡುವೆ ನಾನು ಯಾವುದೂ ಹತ್ತೇ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟ ಆಯಿತು ನನಗೆ. ಅರ್ಧ ದಾರಿಗೆ ಹೋದ್ಮೇಲೆ ನಮಗೆ ಈ ಥರ ನೋಡೋದಕ್ಕೆ ವ್ಯೂ ಸಿಗುತ್ತೆ. ನಾನಂತೂ ಸ್ವಲ್ಪ ದೂರ ಹತ್ತೋದು, ಕೂತ್ಕೊಳ್ಳೋದು, ರೆಸ್ಟ್ ಮಾಡೋದು ಹಾಗೆ ಮಾಡ್ತಾಯಿದ್ದೆ. ಕಲ್ಲು ಮುಳ್ಳಿನ ದಾರಿ ಮಧ್ಯ ನಮ್ಮ ಹಿರಿಯರು ಆವಾಗ ಮೆಟ್ಲು ಕೂಡ ನಿರ್ಮಿಸಿದ್ದಾರೆ. ಅಂದರೆ ತುಂಬ ದೂರ ಮೆಟ್ಲು ಇಲ್ಲ, ಸ್ವಲ್ಪ ದೂರಕ್ಕೆ ಮೆಟ್ಲು ಇದೆ. ಹಂಗೂ ಹಿಂಗೂ ದಬಾಯಿಸಿ ಅರ್ಧ ಬೆಟ್ಟ ಹತ್ಬಿಟ್ಟೆ. ಹತ್ತಾದಮೇಲೆ ಈ ಥರ ವ್ಯೂ ಇತ್ತು. ನೋಡಿದ್ಮೇಲೆ ಕಣ್ಗಂತೂ ತಂಪಾಯಿತು. ಅಲ್ಲೇ ಮತ್ತೆ ನಮಗೆ ಅರ್ಧ ಬೆಟ್ಟದಲ್ಲಿ ಪಾದದಾರೆ ಅಂತ ಇದೆ. ಅಲ್ಲಿ ಒಂದು ನಮಸ್ಕಾರ ಹಾಕಿ ಆ ನರಸಿಂಹಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡಿದ್ವಿ. ಈ ಪಾದದಾರೆಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಅದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ನನಗೂ ಗೊತ್ತಿಲ್ಲ. ಇದು ನಾವು ನೋಡಿದಾಗ ನಮಗೆ 2 ಕುದುರೆಯ ಹೆಜ್ಜೆ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ಹಿರಿಯರೆಲ್ಲ ಹೇಳಿರೋದೇನಂತ ಹೇಳಿದ್ರೆ ಅದು ದೇವರ ಪ್ರತೀಕ ಅನ್ನೋ ರೀತಿ ಹೇಳಿದ್ದಾರೆ. ಅದನ್ನೇ ನಾವು ನಂಬ್ಕೊಂಡು ಕೂಡ ಬಂದಿದ್ದೀವಿ. ಅಲ್ಲಿಗೊಂದು ನಮಸ್ಕಾರ ಹಾಕಿ ಮುಂದೆ ಹೊರಟ್ವಿ. ಪಾದದಾರೆ ಆದಮೇಲೆ ಸ್ವಲ್ಪ ದೂರ ಅಷ್ಟೇ ಬೆಟ್ಟ. ಹಂಗೋ ಹಿಂಗೋ ಮಾಡಿ ಬೆಟ್ಟ ಹತ್ತಿದ್ವಿ. ಫೈನಲಿ ಮೇಲೆ ಬಂದು ರೀಚ್ ಆದಮೇಲೆ ಎಲ್ಲ ನೋಡಿ ದೇವಸ್ಥಾನದ ಹತ್ರ ಹೋದ್ವಿ. ಬೆಟ್ಟದ ಮೇಲೆ ಯಾವುದೇ ಟ್ಯಾಂಕರ್ ಆಗಲಿ ಅಥವಾ ಬೋರ್ವೆಲ್ ಆಗಲಿ ಈ ಥರ ನೀರು ಸಿಗೋದಿಲ್ಲ. ಇಲ್ಲಿ ಕಾಣ್ತಿರೋ ಸೊಣೆ ಏನಿದೆ ಇದರಲ್ಲಿ ನೀರಿಂದನೇ ಬಳಸಿ ಅಡುಗೆ ಮಾಡೋದು. ನಾವು ದೇವಸ್ಥಾನದ ಹತ್ರ ಹೋಗಿ ಎಲ್ಲರೂ ಒಳ್ಳೇದು ಮಾಡಪ್ಪ ಅಂತ ನಮಸ್ಕಾರ ಹಾಕಿ ಮಂಗಳಾರತಿ ಕೂಡ ತಗೊಂಡ್ವಿ. ಬೆಟ್ಟದ ಮೇಲಿಂದ ನೋಡಿದ್ರೆ ಈ ರೀತಿ ದೃಶ್ಯ ಕಾಣಿಸುತ್ತೆ. ಯಾರಾದರೂ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಅಂತಿದ್ರೆ ಈ ಒಂದು ಜಾಗಕ್ಕೆ ಬರ್ಬೋದು. ಆರಾಮ್ಸೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನಂತರ ನಮ್ಮ ದೊಡ್ಡಪ್ಪ ಅವರು ಇಲ್ಲೇ ಮೇಲೆ ನಾನ್ ವೆಜ್ ಮಾಡಿದರು. ಅಲ್ಲಿಗೆ ಊಟಕ್ಕೆ ಹೋದ್ವಿ. ಒಳ್ಳೆ ಮಟನ್ ಸಾರು, ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ರಾಗಿ ಮುದ್ದೆ, ಆಹಾ ಎಂಥ ಕಾಂಬಿನೇಷನ್ನು. ಚೆನ್ನಾಗಿ ಬಾರಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬೆಟ್ಟ ಹತ್ತಬೇಕಾದ್ರೆ ಒಂಥರ ಕಷ್ಟ, ಆದರೆ ಬೆಟ್ಟ ಇಳಿಬೇಕಾದ್ರೆ ಫುಲ್ ಕಾಲೆಲ್ಲ ಶೇಕಿಂಗು. ಹಂಗೋ ಹಿಂಗೋ ಮಾಡಿ ಬೆಟ್ಟನ ಆರಾಮಾಗಿ ಇಳಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.